ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಪಫ್ ಸ್ಲೀವ್ದು ಡಿಸೈನ್ ಮಾಡ್ತಾ ಇದ್ದೀನಿ. ಅದ್ರದ್ದು ಕಟ್ಟಿಂಗು ಸ್ವಲ್ಪ ಫಿಲ್ಟ್ ಇದ್ದಾಗ ನಾನು ಹಾಕಿದ್ದೀನಿ, ಜಾಸ್ತಿ ಫಿಲ್ಟ್ ಇರುವಾಗ ನಾನು ಹಾಕಿಲ್ಲ. ನೋಡಿ, ಇದು 4 ಫೋಲ್ಡಿಂಗ್ ಇದೆ. ನಾನು ಫ್ಯಾಬ್ರಿಕ್ನ ಜಾಸ್ತಿ ತೊಗೊಂಡಿದ್ದೀನಿ, 1.20 ತೊಗೊಂಡಿದ್ದೀನಿ. ನೀವು ಕೂಡ ಪಫ್ ಸ್ಲೀವ್ ಆದರೆ 1 ಮೀಟ್ರಿಗಿಂತ ಜಾಸ್ತಿ ತೊಗೋಬೇಕು. ನೋಡಿ, ಈ ಎಡ್ಜ್ ಏನಿದೆಯಲ್ಲ, ಈ ಎಡ್ಜನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಅಂತ ಅರ್ಧ ಇಂಚನ್ನ ಬಿಟ್ಕೊಳ್ಳಿ. ಈ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು, ಯಾಕಂದರೆ ಈಕ್ವಲ್ ಇರಲ್ಲ. ಇದು 4 ಪೀಸು, ನಮಗೆ 2 ಅಂದರೆ ಸ್ಲೀವಲ್ಲಿ ಫೋಲ್ಡಿಂಗು. ನೆಕ್ಸ್ಟ್ ಇದು ಮೆಜರ್ಮೆಂಟ್ ಬ್ಲೌಸು. ಇದು ಕ್ಲೋಸ್ ಪಾಯಿಂಟ್ ಏನಿದೆ ಅದೇ ಪಾಯಿಂಟಿಗೆ ನಾನು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ನಾರ್ಮಲ್ ಸ್ಲೀವ್ ಏನಿದೆ, ಏನಾದರೂ ಅವ್ರು ಕಡಿಮೆ ಹೇಳಿದ್ರೆ ಮಾತ್ರ ಕಡಿಮೆ ಮಾಡ್ಕೋಬೇಕು, ಇಲ್ಲ ಅಂದರೆ ಸೇಮು. ಇಲ್ಲಿ ಸ್ಟಿಚಿಂಗಿಗೆ ನಾರ್ಮಲ್ ಸ್ಲೀವ್ ಹೇಗೆ ಕಟ್ ಮಾಡ್ತೀವಿ ಅದೇ ರೀತಿಯಾಗಿ ಹಾಕ್ಕೋಬೇಕು. ಈ ಕಡೆಯಿಂದ ಈ ಕಡೆ ಪಾಯಿಂಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಇದು ಚೆಕ್ ಮಾಡ್ಕೊಂಡಿದ್ದೀನಿ, 8.25 ಆರ್ಮೋಲ್ಸ್ ಬಂದಿದೆ. ಈ ಪಾಯಿಂಟಿಂದ ನಮಗೆ ಕರೆಕ್ಟಾಗಿ ಇಲ್ಲಿ ಅಂದರೆ 8.25 ಯಾವಾಗೂ ಬರೋಲ್ಲ, ಒಂದು ಗೀಟು ಕಡಿಮೆ ಬಂದಿರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಹಿಂಗೆ ಟರ್ನ್ ಮಾಡಿ ಶೇಪ್ ಮಾಡ್ತೀವಲ್ಲ, ಆಗ ಅದು 8.25 ಬಂದಿರುತ್ತೆ. ಅದು ಒಂದು ಪಾಯಿಂಟ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ಈ ಬ್ಲೌಸ್ ಮೆಜರ್ಮೆಂಟು 3.5 ಇದೆ. ಇಲ್ಲಿ ಒಂದು ಲೈನ್ ಇದೆ ನೋಡಿ, ಇಲ್ಲಿ ಒಂದು ಕೂಡ ಸ್ಟ್ರೇಟಾಗಿ ಲೈನ್ ಹಾಕ್ಕೋಬೇಕು ಮೇಯ್ನು. ಇಲ್ಲಿಂದ ನಾನು 2 ನೋಡಿ 2 ಇಂಚಿಗೆ ಒಂದು ಮಾರ್ಕ್ನ ಹಾಕೋತಾ ಇದ್ದೀನಿ. ಕ್ಲೋಸ್ ಪಾಯಿಂಟು ಮತ್ತು ಆರ್ಮಲ್ಸ್ದು ಶೇಪ್ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಎಷ್ಟಾದರೂ ಬಿಟ್ಕೋಬೋದು. ಇಲ್ಲಿ ಪೀಸ್ನ ಕಟ್ಕೋಬೇಕು. ಈಗ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡಿದ್ದೀವಲ್ಲ, ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೀವು ಇಲ್ಲಿಗೂ ಕೂಡ ನೀವು ಮಾರ್ಕ್ ಹಾಕ್ಕೋಬೋದು. ಈಗ ಇಲ್ಲಿ ಶೇಪ್ನ ಕೊಡೋಣ. ನೋಡಿ, ಈ ಥರ ಇಲ್ಲಿ ನಮಗೆ 1.5 ಬಂದಿರುತ್ತೆ. ನೀವು ಆ ಥರ ಪಾಯಿಂಟ್ ಯಾರಿಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರದಲ್ಲೇ ನೋಡ್ಕೋಬೇಕು. ನೋಡಿ, ಈ 1.5ಯಲ್ಲಿ ಹಿಂಗೆ ಬಂದು ಈ ಥರ ಹೋಗಬೇಕು. ಓಕೆನಾ? ಈಗ ಈ ಪಾಯಿಂಟ್ ಆಯಿತು. ಈಗ ನಮಗೆ ಬಫ್ಫು ಇವರು ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ, 2-3 ಕೇಳಿಲ್ಲ. ಹಾಗಾಗಿ ನಾನು ಇಲ್ಲಿಂದ ಮೇಲೆಯಿಂದ 5.25 ಇಂಚಸ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಮಾಮೂಲಿ ಸ್ಲೀವ್ ಆದಮೇಲಿಂದ 5.25 ಇಂಚಸ್ನ ತೊಗೊಳ್ತಾ ಇದ್ದೀನಿ. ತಗೊಂಡು ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ಫ್ಯಾಬ್ರಿಕ್ ಇದೆ ಅಂತ ನೀವು ನೋಡ್ಕೊಳ್ಳಿ. 8 ಇದೆ ಫ್ಯಾಬ್ರಿಕ್ಕು. ಅದರಲ್ಲಿ ನಾನು 4ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 4ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 4ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಬಾಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಈ ಶೇಪ್ ತೆಗಿಯೋಕ್ಕೆ ಬರ್ತಾಯಿಲ್ಲ ಅಂದಾಗ ನೀವು ಈ ಥರ ನೋಡ್ಕೊಳ್ಳಿ. ಮತ್ತು ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಇದರಲ್ಲೂ ಕೂಡ 2 ಈ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲೂ ಕೂಡ ನೀವು 2 ಲೈನ್ನ 2ಕ್ಕೆ ಅರ್ಧ ಮಾರ್ಕ್, ಈ 4 ಇಂಚಿದ್ರೆ 2ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಶೇಪ್ನ ಟರ್ನ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ಥರ ಟರ್ನ್ ಮಾಡಿ ನೀಟಾಗಿ, ಈ ಥರ ಕರೆಕ್ಟಾಗಿ ಈ ಥರ ಟರ್ನ್ ಮಾಡಿ ಇಲ್ಲಿಂದ ಈ ಜಾಯಿಂಟ್ಗೆ ಹೋಗೋ ಥರ ನೋಡಿ. ಇಷ್ಟೇ, ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗ್ ಅನ್ನೋದು. ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕು. ನೀಟಾಗಿ ಕಾಣಲಿ ಅಂತ ನಾನು ಸ್ವಲ್ಪ ರಬ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಶೇಪಲ್ಲಿ ಬರಬೇಕು. ಈ ಥರ ಶೇಪಲ್ಲಿ ಬಂದಾಗ ಇಲ್ಲಿ ಒಂದು, ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದ್ದು ಫಿಲ್ಟ್ ಹೇಗೆ ಕೊಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇಲ್ಲ. ಬ್ಲೌಸ್ ಕಟ್ಟಿಂಗ್ ನಾರ್ಮಲೇ ಇದೆ, ಅದರಿಂದ ನಾನೇನು ತೋರಿಸ್ತಾ ಇಲ್ಲ. ಈ ಸ್ಲೀವ್ದು ಅವ್ರಿಗೆ ಸ್ವಲ್ಪ ಬೇರೆ ರೀತಿಯಾಗಿ ಫಿಲ್ಟ್ ಸ್ವಲ್ಪ ಜಾಸ್ತಿಯಾಗಿ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಈ ಸ್ಲೀವ್ದು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕರೆಕ್ಟ್ ಪಾಯಿಂಟನ್ನ ನಾವು ನೋಟಿಸ್ ಮಾಡ್ಕೋಬೇಕು. ಇಲ್ಲಿ ಬಂದು ಒಂದು ನ್ಯಾಚ್ನ ಹೊಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ. ಈ ಕಟ್ ಮಾಡ್ಕೊಂಡಿರೋ ಭಾಗ ಏನಿದೆಯಲ್ಲ ಅದೇ ಇಲ್ಲಿ ನಮಗೆ ಅಟ್ಯಾಚಿಂಗ್ ಅಂತ ಬರುತ್ತೆ.
ಈ ಥರ ಅಟ್ಯಾಚಿಂಗ್ ಮಾಡಿಕೊಂಡು ಇದನ್ನು ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಈ ಪಾಯಿಂಟ್ ಏನಿದೆಯಲ್ಲ ಇಲ್ಲಿಗೆ ನಾನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ಗೆ ಶೇಪ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬೇಕಂದರೆ ತೊಗೋಬೋದು, ಇಲ್ಲ ಅಂದರೆ ಬೇಡ. ಓಕೆ, ನೋಡಿ ಇಷ್ಟು. ಇವಾಗ ನಮಗೆ ಫಿಲ್ಟ್ ಅನ್ನೋದು ಇಲ್ಲಿಂದ ಬರಬೇಕು. ನಮಗೆ ನೋಡಿ ಈ ಥರ ಫಿಲ್ಟ್ ಬರುತ್ತೆ. ಇಲ್ಲಿ ಇದು ವೆರೈಟಿಯಾಗಿ ಕುತ್ಕೋಬೇಕು, ಆ ಥರ ಕೇಳಿದ್ದಾರೆ. ಹಾಗಾಗಿ ಇದು ಅಟ್ಯಾಚಿಂಗ್ ವಿಡಿಯೋ ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ಟಿಚಿಂಗ್ ವಿಡಿಯೋದಲ್ಲಿ ನೋಡೋಣ. ಕಟ್ಟಿಂಗ್ ಆಗಿದೆ ಅಲ್ಲ, ಇವಾಗ ಸ್ಲೀವ್ನ ಇದು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಲೈನಿಂಗ್ ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟ್ ಮಾಡ್ಕೋಬೋದು. ಈ ಥರ ಎಲ್ಲ ಪೀಸು 2 ಪೀಸು ರೆಡಿ ಇರುತ್ತಲ್ಲ, ಈ ಥರ ಉಲ್ಟಾ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ಫ್ಯಾಬ್ರಿಕ್ಕು ನಾನು ಇಲ್ಲಿ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡುವಾಗಲೇ ಹೇಳಿದ್ದೀನಲ್ಲ, ಈ ಥರ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಇದ್ರದ್ದು ಪೈಪಿಂಗ್ ಕೊಡಬೇಕು. ಪೈಪಿಂಗ್ನ ನಾವು 2 ಥರ ಬೇಕಾದರೂ ಕೊಡ್ಬೋದು. ನೋಡಿ ಇಲ್ಲಿ ಆಗಿದೆಯಲ್ಲ, ಇವಾಗ ಇಲ್ಲಿ ಪೀಸ್ನ ಕಟ್ಟಬೇಕು. ನಾವು ಇಲ್ಲಿ ಈ ಥರ ಇದೆಯಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ನೋಡ್ಕೋಬೇಕು ಎಷ್ಟು ಪೀಸ್ನ ಬಿಡ್ತೀವಿ ಅಂತ. ಇಲ್ಲಿ ಜಾಸ್ತಿ ಇದ್ದರೆ ಟ್ರಿಮ್ ಮಾಡ್ಕೋಬೇಕು, ಯಾಕಂದರೆ ಇದು ಎಕ್ಸ್ಟ್ರಾ ಪೀಸ್ ಕಟ್ಟಿರೋದಲ್ವ. 1.5 ಇಂಚ್ ಆದರೆ ಸಾಕು ನನಗೆ. ಈ 1.5 ಇಂಚಿಗಿಂತ ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಪೈಪಿಂಗ್ ಕೂಡ ಕೊಡೋದಿದೆ. ನೋಡಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿ ಇಲ್ಲಿಂದ ಇಲ್ಲಿ ಪೀಸ್ ಕಟ್ಟೋದಿದೆ. ಸ್ಟ್ರೇಟ್ ಮಾಡ್ಕೊಳ್ಳಿ. ಈ ಥರ ಸ್ಟ್ರೇಟಾಗಿ ಮಾಡಿಕೊಂಡು ಈ ಎಡ್ಜ್ ಏನಿರುತ್ತಲ್ಲ ಆದಷ್ಟು ಸಣ್ಣ ಸ್ಟಿಚಿಂಗ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಆವಾಗ ನಿಮಗೆ ನೀಟಾಗಿ ಹತ್ತಿರ ಇರೋ ಥರ ಬರುತ್ತೆ. ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ತೀವಲ್ಲ ಸ್ಟಿಚಿಂಗು, ಅಲ್ಲಿ ಸಣ್ಣ ಸ್ಟಿಚಿಂಗ್ ಇಟ್ಕೊಂಡಾಗ ಸಣ್ಣದಾಗಿ ಇಲ್ಲಿ ನೀಟಾಗಿ ಬರುತ್ತೆ. ಅದನ್ನು ನೀವು ಬೇಕಂದರೆ ಫಾಲೋ ಮಾಡಿ. ಹೊಸ ಥರ ಇದು ಟಿಪ್ಸು. ಯಾವುದೇ ಪೀಸು ಜಾಯಿಂಟ್ ಅಟ್ಯಾಚ್ ಮಾಡುವಾಗ ನೀವು ಒಂದಕ್ಕೆ ಇಟ್ಕೊಂಡ್ರೆ, ಇಲ್ಲಿ ನೋಡಿ ಒಂದಕ್ಕೆ ಇಟ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ. ಇವಾಗ ಕರೆಕ್ಟಾಗಿ ಬಂದಿದೆಯಲ್ಲ. ಹೀಗೆ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೂಡ ಕೊಡ್ತೀನಿ. ಅದನ್ನು ಯಾವ ಥರ ಕೊಡ್ತೀನಿ, ಫಸ್ಟು ನಾವು ರೆಡಿ ಮಾಡ್ಕೊಂಡಿದ್ದು ಉಲ್ಟಾ ತಿರುಗಿಸ್ಕೋಬೋದು, ಇಲ್ಲ ಅಂದರೆ ಆಮೇಲೆ ಕೂಡ ಕೊಡ್ಬೋದು. ನಾನು ಆಮೇಲೆ ಕೊಡೋದನ್ನ ತೋರಿಸ್ತೀನಿ, ಯಾಕಂದರೆ ಕೆಲವರು ಹೊಸದಾಗಿ ಕಲಿಯೋರಿಗೆ ಅದು ಗೊತ್ತಾಗಲ್ಲ. ಆಮೇಲೆ ಅದಕ್ಕೋಸ್ಕರ 2ನೇ ಟೈಪ್ದು ಥ್ರೆಡ್ ಪೈಪಿಂಗ್ ಇದೆಯಲ್ಲ, ಅದನ್ನು ನಾನು ಕೊಡ್ತೀನಿ. ಈ ಥರ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಇದು ನಿಮಗೆ ಸ್ಲೀವ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗು 2 ವಿಡಿಯೋ ತೋರಿಸ್ತಾ ಇದ್ದೀನಿ. ಆಮೇಲೆ ಲಾಸ್ಟು ಸ್ಲೀವ್ದು ಬಫ್ ಎಲ್ಲ ಕೊಟ್ಟಾದಮೇಲೆ ಫೈನಲ್ಲಾಗಿ ಹಾಕ್ಕೊಂಡ್ರೆ ಕಸ್ಟಮರು ನಮಗೆ ಪಿಕ್ಚರ್ಸ್ನ ತೋರಿಸ್ಬೋದು, ಇಲ್ಲಾಂದರೆ ಹಾಗೆ ಪಿಕ್ಚರ್ಸ್ನ ತೋರಿಸ್ತೀನಿ ಫ್ರೆಂಡ್ಸ್. ಇದರಲ್ಲಿ ಈ ಥರ ಪಾಯಿಂಟ್ ಇದೆ. ಇದು ಕಲರ್ಗೆ ಮ್ಯಾಚ್ ಆಗುವಂಥ ಕ್ಲಾತ್ನ ನಾನು ತೊಗೊಂಡು ಬಂದಿದ್ದೀನಿ. ನೋಡಿ ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತ್ ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಪೈಪಿಂಗ್ ಕೊಡಬೇಕಂದ್ರೆ ಈ ಥರ ನೀವು ಅರ್ಧ ಮೀಟ್ರ್ ತೊಗೊಳ್ಳಿ, 1/4 ಮೀಟ್ರ್ ತೊಗೊಳ್ಳಿ, ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಇದು 2 ಪೋರ್ಷನ್ ಆಗಿದೆ. ಓಕೆ, ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ 1 ಇಂಚು ಅಥವಾ 1/4 ಇಂಚು ಒಂದು ಮಾರ್ಜಿನಲ್ಲಿ ಸ್ಟ್ರೇಟಾಗೆ ಈ ಥರ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ಇದು ಥ್ರೆಡ್ ಪೈಪಿಂಗು ನೋಡಿ. ಇದು ಡೈರೆಕ್ಟ್ ಇನ್ನೊಂದು ಥರ ಪೈಪಿಂಗ್ ಕೊಡೋದನ್ನೇ ಸಪ್ರೇಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಫ್ಯಾಬ್ರಿಕಲ್ಲಿ ನಾವು ಹೇಗೆ ರೆಡಿ ಮಾಡಿ ಇಟ್ಕೋಬೋದು ಅಂತ. ಇದನ್ನು ನಾನು ಒಂದು ಸೈಡ್ ಎಡ್ಜನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಕೂಡ ಒಂದು ಸೈಡ್ ಎಡ್ಜನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಕೆಲವರು ಬಾರ್ಡ್ರ್ ಇದ್ದರೆ ಏನು ಪೈಪಿಂಗ್ ಏನು ಬೇಕಾಗಿರಲ್ಲ, ಅಥವಾ ಕೆಲವ್ರು ಕೇಳಲ್ಲ, ಆವಾಗ ನಮಗೇನು ಇದು ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಲೆವೆಲ್ ಬಂದು ಈ ಥರ ಆಫ್ ಟೆನ್ಷನ್ ಇರುತ್ತೆ. ಈ ಆಫ್ ಟೆನ್ಷನ್ನ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಕೊಡೋಣ. ಇವಾಗ ನೋಡಿ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಸೈಡ್ ಎಡ್ಜಿಗೆ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಕೆಳಗಡೆ ಇನ್ಸೈಡ್ ಪೀಸು ನಮಗೆ ಫೋಲ್ಡಿಂಗ್ ಮಾಡಿರೋ ಕಡೆ ಮೇಲೆ ಹಾಕ್ಕೊಳ್ಳಿ. ಇದು ಕಟ್ ಮಾಡಿರೋ ಪೀಸ್ನ ಕೆಳಗಡೆ ಹಾಕ್ಕೊಳ್ಳಿ. ತುಂಬ ಈಸಿ ಮೆಥಡಲ್ಲಿ ಒಂದು ಪಾಯಿಂಟು ನಾವಿಲ್ಲಿ ಪೀಸ್ನ ಫೋಲ್ಡಿಂಗ್ ಮಾಡಿರ್ತೀವಲ್ಲ, ಅದನ್ನು ಕೆಳಗಡೆ ಇದು ಮುಚ್ಚೋ ಥರ ಕಾಣದಿರೋ ಥರ
ನಾವು ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ನೀವು ಗೋಲ್ಡ್ ಕಲರು, ಬ್ಲ್ಯಾಕ್ ಕಲರು, ಸಿಲ್ವರ್ ಕಲರು, ಇವಾಗ ಎಲ್ಲ ಕಡೆ ಕಾಫರ್ ಕಲರು, ಈ ಥರದ್ದೆಲ್ಲ ಅರ್ಧ ಮೀಟ್ರ್ ತಂದು ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಸಡನ್ನಾಗಿ ಆ ಕಲರ್ ಬಂದಾಗ ಸ್ಲೀವ್ಗೆ ತೆಗೆದು ಅಟ್ಯಾಚ್ ಮಾಡ್ಕೋಬೋದು. ಅದು ಟೈಮ್ಸ್ ಕೂಡ ನಮಗೆ ಸೇವ್ ಆಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಲ್ಲ, ಈಗ ನೋಡಿ ಈ ಕಡೆ ಲೈನಿಂಗ್ನ ಬಿಟ್ಕೋಬೇಕು, ರೈಟ್ ಸೈಡ್ ಕಡೆ ಮೇನ್ ಫ್ಯಾಬ್ರಿಕ್ನ ಬಿಟ್ಕೋಬೇಕು. ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಟಾಪ್ ಸೈಡಿಗೆ ಮಾಡ್ಕೋಬೇಕು. ಓಕೆ, ಈ ಟಾಪ್ ಸೈಡಿಗೆ ಮಾಡ್ಕೊಂಡ್ಮೇಲೆ ಈ ಕಟ್ ಪೀಸ್ ಅನ್ನೋದು ಕೆಳಗಡೆ ಹೋಗುತ್ತೆ. ಇದನ್ನು ನೀಟಾಗಿ ನಾವಿಲ್ಲಿ ಒಂದು ಕಿನಾರಿ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಎಡ್ಜಿಗೆ ಹಾಫ್ ಟೆನ್ಷನ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಪ್ರಕಾರನೇ ನಿಧಾನಕ್ಕೆ ಒಂದು ಸ್ಟಿಚ್ನ ಹಾಕೊಳ್ಳಿ. ಇದು ನಾನು ಕಟ್ಟಿಂಗು ಮತ್ತು ಸ್ಲೀವ್ದು ಬಪ್ಪದು ವಿಡಿಯೋಸ್ ತೋರಿಸ್ತಾ ಇದ್ದೀನಿ. 2 ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಫೋಟೋಸ್ ಕೊಟ್ಟಿದ್ದಾರೆ ಅವರು, ಇದೇ ಥರದ್ದು ಬೇಕಂತ ಹೇಳಿ. ನೋಡಿ ಈ ಥರ ಸ್ಟಿಚ್ನ ಹಾಕ್ಕೋಬೇಕು. ನೀಟಾಗಿ ಈ ಥರ ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. ಸ್ಟಿಚ್ ಹಾಕಿದ ಮೇಲೆ ಈ ಥರ ಫ್ಯಾಬ್ರಿಕ್ನ ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಮೇಲೆ ಇದನ್ನ ಈ ಥರ ಎಳ್ಕೊಳ್ಳಿ. ಆಲ್ರೆಡಿ ಅದು ಕರೆಕ್ಟಾಗಿ ಕುತ್ಕೊಂಡಿರುತ್ತೆ. ಪೈಪಿಂಗು ಕರೆಕ್ಟಾಗಿ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ. ನಾವೇನಿದ್ರು ಒಂದು ಸ್ಟಿಚ್ ಹಾಕ್ಕೊಳ್ಳೋದೇನಾದರೆ ಇನ್ನೂ ನಮಗೆ ಚೆನ್ನಾಗಿ ಸ್ಟಿಪ್ಪಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ತುಂಬ ನೀಟಾಗಿ ಈ ಥ್ರೆಡ್ ಪೈಪಿಂಗ್ ಅನ್ನೋದು ಬಂದಿದೆ. ಇವಾಗ ನಾವು ಸ್ಲೀವ್ ನೋಡಿ ಈ ಥರ ಲೈನಿಂಗ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಜಾಗಕ್ಕೆ ಒಂದು ನ್ಯಾಚು, ಇಲ್ಲಿ ಒಂದು ನ್ಯಾಚು ಮತ್ತು ಇಲ್ಲಿ ಒಂದು ನ್ಯಾಚು, ಇದನ್ನು ನಾವು ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಈ ಥರ ಕಾಣೋ ಥರ ಕೂಡ ಮಾರ್ಕ್ ಮಾಡ್ಕೋಬೋದು. ಸೀದಾದಲ್ಲಿ ಪಾಯಿಂಟ್ ಜಸ್ಟ್ ಹ್ಯಾಡ್ ಮಾಡ್ಕೋಬೇಕು. ಇವಾಗ ನೋಡಿ ಫಿಲ್ಟ್ ಕೊಡೋದು ಯಾವ ಥರ ಅಂತ. ಇವಾಗ ಇಲ್ಲಿಂದ ಹೀಗೆ ಉಲ್ಟಾ, ಇಲ್ಲಾಂದರೆ ನಮಗೆ ಒಂದು ಸೀದಾ ಬರಬೇಕು, ಇಲ್ಲಾಂದರೆ ಉಲ್ಟಾ ಬರಬೇಕು. ಈ ಥರದ ನಾವು ನೋಡಿಕೊಂಡು ಮಾಡೋಣ ಫ್ರೆಂಡ್ಸ್.